ಗೈಸ್ ನನ್ನ ಹತ್ರ ಇದೆ ₹1. ಈ ₹1 ನಾನು ಮುಂದಿನ ಯೋಜನೆ ಬೆಂಗಳೂರಲ್ಲಿ ಸರ್ವೆ ಮಾಡಬೇಕು. ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ. ರೂಲ್ಸ್ ಏನು ಅಂದ್ರೆ ಫ್ರೀ ಆಗಿ ಏನು ಮಾಡೋ ಆಗಿಲ್ಲ. ಊಟ ತಿಂಡಿ ಎಲ್ಲ ₹1 ಸಂಪಾದನೆ ಮಾಡಿನೇ ಮಾಡಬೇಕು. ಈ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಕೇಳೋಕೆ ಹೋದೆ. ಬಟ್ ನಾನು ಕೇಳೋಕೆ ಹೋದವ್ರಿಗೆ ಕನ್ನಡನೇ ಬರ್ತಿರ್ಲಿಲ್ಲ. ಅಣ್ಣ ಕನ್ನಡ ಬರ್ತಾ ಬರಲ್ಲ ಬ್ರೋ? ಕನ್ನಡ ಬರ್ತಾ ಅಣ್ಣ? ಕನ್ನಡ ಬರ್ತಾ ಬರಲ್ಲ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಫೈನಲಿ ಒಬ್ರನ್ನ ಕೇಳಿದೆ. ಅವರು ಬಾಯಿ ತೆಗಿದೇನೆ ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ಇದ್ರು. ನನ್ನ ಹತ್ರ ₹1 ಇದೆ. ಈ ₹1 ನಾನು ನೆಕ್ಸ್ಟ್ 7 ದಿನ ಸರ್ವೆ ಮಾಡೋಕೆ ಬೆಂಗಳೂರಲ್ಲಿ ಆಗುತ್ತಾ? ವಿಮಲ್ ಮಾತು ಮಾತಲ್ಲಿ ಕೇಸರಿ. ಹಂಗೆ ಮುಂದೆ ಬಂದರೆ ಒಬ್ರು ಆಟೋ ಅವ್ರು ಸಿಕ್ಕಿದ್ರು. ಈಗ ನಾನು ನಿಮ್ಗೆ ₹1 ಕೊಡ್ತೀನಿ. ಇನ್ ರಿಟರ್ನ್ ನನಗೆ ನೀವು ಎಷ್ಟು ಕೊಡ್ಬೋದು? ₹1, ₹2, ಈ ಥರ ನೀವು ಎಷ್ಟು ರಿಟರ್ನ್ ಕೊಡ್ಬೋದು? ₹10 ಕೊಡ್ಬೋದು. ತಗೊಳ್ಳಿ ಹಂಗಾದ್ರೆ. ತಗೊಳ್ಳಿ ₹1 ತಗೊಳ್ಳಿ. ಜಾವೇದ್ ಅವರು ₹10 ಕೊಟ್ಟಿದ್ದಾರೆ. ನಾನು ₹1 ಸ್ಟಾರ್ಟ್ ಮಾಡಿದ್ದೀವಿ, ₹10 ಆಗಿದೆ. ಬನ್ನಿ ಮುಂದೆ ಹೋಗೋಣ. ಥ್ಯಾಂಕ್ಸ್ ಬ್ರೋ. ₹10 ಕೊಟ್ಟು 10 ಚಾಕ್ಲೇಟ್ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟಕ್ಕೆ ಸೇಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲೊಬ್ರು ಅಕ್ಕ ಕೂತಿದ್ದಾರೆ. ಅಕ್ಕ ಚಾಕ್ಲೇಟ್ ತಿಂತೀರಾ? ₹2 ಒಂದು. ನನ್ನ ಮೊದಲನೇ ಪ್ರಯತ್ನ ಫೇಲ್ ಆಗೋಯ್ತು. ಬಟ್ ಮುಂದೆ ತುಂಬಾನೇ ಬಾಕಿ ಇದೆ.